Okay, let's go. ಹಲೋ ಗೈಸ್, ನಮಸ್ಕಾರ ಕಣ್ರಿ. ಎಲ್ಲರಿಗಿದ್ರೆ ಗೈಸ್ ಚೆನ್ನಾಗಿದೆ ಅನ್ಕೊಂತೀನಿ. ಚೆನ್ನಾಗಿರ್ಬೇಕು ಗೈಸ್. ಯಾಕೆ ನಾನು ಬ್ಲಾಗ್ಸ್ ನೋಡ್ಬೇಕಲ್ಲ, ಅದಕ್ಕೆ ಎಲ್ಲರೂ ಮಸ್ತಾಗಿರಿ, ಖುಷಿಯಾಗಿರಿ ಗೈಸ್. ಇವತ್ತು ಯಾವಕ್ಕೂ ಹೇಳಂಗೆ ಕಾಲೇಜ್ಗೆ ಹೋಗ್ತೀನಿ, ಹಂಗೆ ಎಂದಿನಂತೆ ಅಂತ ಸ್ಟಾರ್ಟ್ ಮಾಡ್ತಿಲ್ಲ. ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ ನೋಡಿ. ಸ್ವಲ್ಪ ಐಟಮ್ ಇತ್ತು ತಗೊಂಡೋಗ್ತಾ ಇದ್ದೀನಿ ನೋಡಿ. ಇವ್ರು ಇನ್ನೂ ದೇವ್ರ ಎತ್ತುತ್ತವ್ರೆ. ಕುಡು ಊರಿಗೆ ಮುಚ್ಚಳ ಆಯ್ತಾ? ಇವಳ ಜೊತೆ ವಿಡಿಯೋಸ್ ಮಾಡ್ಬೋದು. ಒಳ್ಳೆ ಹೆಂಗ್ ಆಡ್ತಾಳೆ ಅಂದ್ರೆ ಹೊಡಿಯೋದು, ಕೂದಲು ಕೀಳೋದು, ಆ ಥರ ನೋಡಿ. ನಿಂತಿರೋ ಸ್ಟೈಲ್ ನೋಡಿ, ಆ ಥರ ಮಾಡ್ತಾಳೆ. ಅದಕ್ಕೆ ಅವಳ ಜೊತೆ ವಿಡಿಯೋಸ್ ಮಾಡಲ್ಲ. ಇವರು ಮೇಕಪ್ ಆರ್ಟಿಸ್ಟ್ ಮಂಜುಳಾ. ಇವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಮಂಜುಳಾ ಮೇಕಪ್ ಆರ್ಟಿಸ್ಟ್ ಅಂತ. ಯಾವುದೇ ಥರ ಮೇಕಪ್ ಇದ್ರು DM ಮಾಡಿ, ಇನ್ಸ್ಟಾಗ್ರಾಮಲ್ಲಿ ರಿಪ್ಲೈ ಕೊಡ್ತಾರೆ. ಫಾಲೋ ಮಾಡಿ. ಒನ್ ಮೋರ್ ಟೇಕ್ ಗೈಸ್. ಹಾಂ ಹೇಳು, ಬಿಟ್ಬಿಡು ಕೈ, ಹೇಳು. ಹಲೋ, ನನ್ನ ಹೆಸರು ಮಂಜುಳಾ. ನಾನು ಮೇಕಪ್ ಆರ್ಟಿಸ್ಟ್. ನಿಮ್ಗೆ ಯಾವುದೇ ಥರ ಮೇಕಪ್ ಬೇಕಿದ್ರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ನಾನು ನಂಬರ್ ಹಾಕಿರ್ತೀನಿ, ಡಿ ಎಮ್ ಮಾಡಿ. ಮತ್ತೆ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ. ಯಾವುದೇ ಥರ ಮೇಕಪ್ ಇದ್ರು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ಕಾಂಟ್ಯಾಕ್ಟ್ ಮಾಡಿ ಗೈಸ್. ನೆಕ್ಸ್ಟ್ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ರಿಪ್ಲೈ ಮಾಡ್ತಾರೆ. ಯಾವುದೇ ಥರ ಇದ್ರು ಬಜೆಟ್ ಫ್ರೆಂಡ್ಲಿ. ಬನ್ನಿ, ಇವಾಗ ನಾವು ಊರಿಗೆ ಹೋಗೋಣ. ಏನೇನೋ ಐಟಮ್ ಐತೆ. ದುಡ್ಡು ತಗೊಳ್ಳಿ. ಕೂದಲು, ಪಿನ್ನ, ಪೇಪರ್ ಕರೆಕ್ಟ್ ಆಗಿದೆ ನೋಡು. ಆಕ್ಚುಲಿ ಪಿನ್ನ, ಕೂದಲು, ತಲೆ ಕೂದಲು ಅಂತ ಹೋಗಿ 2 ದಿನಕ್ಕೆ 600 ರೂಪಾಯಿ ಕೊಟ್ಬಿಟ್ಟು ಕಳ್ಸೋದು. 600 ರೂಪಾಯಿ ತಗ. ನೀನೇ ಇಟ್ಕೊ. ಇಲ್ಲೇ ಇಟ್ಕೊಳಾಯ್ತು. ಹಿಂಗೆ ತೋರಿಸ್ಬೇಕು ಗೈಸ್. ನಮ್ಮಮ್ಮ ಸ್ವಲ್ಪ ಅವಾಗಲೇ ನರ್ವಸ್ ಆದ್ರು ಮಾತಾಡೋಕ್ಕೆ. ಅವ್ರಿಗೆ ಅಷ್ಟೊಂದು ಕ್ಯಾಮ್ರಾ ಮುಂದೆಲ್ಲ ಮಾತಾಡೋ ಅಭ್ಯಾಸ ಇಲ್ಲ, ಯಾವತ್ತೂ ಮಾತಾಡಿಲ್ಲ. ನಾನು ಬ್ಲಾಗ್ ಮಾಡಿದಾಗ ಅಷ್ಟೊಂದು. ಇವತ್ತು ಮಾತಾಡಿದ್ದಾರೆ. ಇನ್ಸ್ಟಾಗ್ರಾಮ್ ಪೇಜ್ನ ಕೆಳಗಡೆಯಲ್ಲಿ ಹಾಕ್ತೀನಿ ನಾನು, ಹೋಗಿ ಫಾಲೋ ಮಾಡ್ಕೊಳ್ಳಿ. ಯಾವುದಾದ್ರೂ ಬ್ರೈಡಲ್, ಗ್ರೂಮ್, ಯಾವುದೇ ಮೇಕಪ್ ಇದ್ದರೂ DM ಮಾಡಿ, ರಿಪ್ಲೈ ಮಾಡ್ತಾರೆ. ನಾನು ಬಂದಿದ್ದೀನಿ ಇವಾಗ. ಬಸ್ಸಲ್ಲಿ ಕುಂತಿದ್ದೀನಿ. ಬಸ್ ಡ್ರೈವರ್ ಇನ್ನೂ ಬಂದಿಲ್ಲ, ಫುಲ್ ಖಾಲಿ ಐತೆ. ಅದಕ್ಕೆ ಮನಿಕೊಂಡಿದ್ದೀನಿ. ಬನ್ನಿ ಗೈಸ್, ಇವಾಗ ಒಂದು ಸ್ವಲ್ಪ ನೇಚರ್ದು ಶಾರ್ಟ್ಸ್ ಬರುತ್ತೆ, ಇಷ್ಟ ಆಗುತ್ತೆ ಅನ್ಕೊಂತು. ಎಂಜಾಯ್ ಮಾಡಿ. ಗೈಸ್, ನಾನಿವಾಗ ಇಲ್ಲಿ ಬಂದು ಹೇಳ್ತಿದ್ದೀನಿ, ವೆಯ್ಟ್ ಮಾಡ್ತಾ ಇದ್ದೀನಿ. ನಮ್ಮ ದೊಡ್ಡಪ್ಪಗೆ ಹೇಳಿದೆ ಬಂದಿದ್ದೀನಿ, ಫೋನ್ ಮಾಡಿ ಬರ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರು ಬಂದಿದ ತಕ್ಷಣ ಹೊರಡೋದೇ ಕೆಲಸ. ಬನ್ನಿ, ಲೆಟ್ಸ್ ಗೋ, ಹೋಗೋಣ. ಜಸ್ಟ್ ಇವಾಗ ತಾನೇ ಬಂದ್ವಿ ಮನೆ ಹತ್ರ. ಈ ಕಡೆ ಇಲ್ಲಿ ಊರಲ್ಲಿ ನೆಟ್ ಸಿಗಲ್ಲ. ಸ್ವಲ್ಪ ನೆಟ್ಟೇ ಸಿಗ್ತಾಯಿಲ್ಲ ನಮಗೆ. ಏನು ಮಾಡೋಕ್ಕೂ ನೆಟ್ ಸಿಗ್ತಿಲ್ಲ, ಫೋನ್ ನೋಡೋಕ್ಕೂ ಸಿಗ್ತಾಯಿಲ್ಲ, ಎಡಿಟ್ ಮಾಡೋಕ್ಕೂ ಏನಕ್ಕೂ ನೆಟ್ಟೇ ಇಲ್ಲ. ಅದೊಂದು ತಲೆ. ಈ ಊರಿಗೆ ಬಂದರೆ ಅದೊಂದೇ ತಲೆ. ನಾವು ನೆಟ್ಟು ಯಾವ ಸಿಮ್ಗೂ ನೆಟ್ಟೇ ಸಿಗಲ್ಲ. ಇಲ್ಲಿ ಈಚೆ ದೂರ ಹೋಗ್ಬೇಕು ನೆಟ್ ಬೇಕು ಅಂದರೆ. ಬನ್ನಿ, ಇವಾಗ ತಂಗಿನ ಸ್ಕೂಲಿಂದ ಬಂದಿಲ್ಲ. ಅವ್ಳು ಬಂದಮೇಲೆ ಅವ್ರ ಮನೆ ಕಟ್ಟಿಸ್ತಾರ ಹತ್ರ ಹೋಗಿ ನೋಡಿಕೊಂಡು ಅಲ್ಲೆಲ್ಲ ವೀಡಿಯೋಸ್ ಮಾಡಿಕೊಂಡು ಅವ್ರ ಹತ್ರ ಹೋಗಿ ಬರೋದು. ಲೆಟ್ಸ್ ಗೋ. ಇವಾಗ ಏನಾದರೆ ಸ್ವಲ್ಪ ಊಟ ಮಾಡಬೇಕು. ಊಟ ಮಾಡಿಲ್ಲ ಇನ್ನೂ. ಊಟ ಮಾಡಿ ನೆಕ್ಸ್ಟ್ ಅವಳು ಬಂದಮೇಲೆ ಮತ್ತೆ ಅವಳು ಸ್ಟಾರ್ಟ್ ಮಾಡೋದು. ಲೆಟ್ಸ್ ಗೋ ಗೈಸ್. ಇವಾಗ ನಾನು ನಮ್ಮ ತಂಗಿನ ಕರ್ಕೊಂಡು ಹೋಗೋ ಸ್ಕೂಲ್ ಹತ್ರ ಬಂದಿದ್ದೀನಿ. ಜಸ್ಟ್ ಇವಾಗ ಬಂದಿದ್ದೀನಿ. ಅವಳು ಬರ್ತಾ ಇದ್ದಾಳೆ. ಅವಳನ್ನ ಕರ್ಕೊಂಡು ನಾನು ನಮ್ಮ ದೊಡ್ಡಮ್ಮ ಮನೆಗೆ ಹೋಗ್ಬೇಕು. ಲೆಟ್ಸ್ ಗೋ ಗೈಸ್, ಬನ್ನಿ ಹೋಗೋಣ. ಗೈಸ್, ಇವಾಗ ಅವಳು ಬಂದು ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ದೊಡ್ಡಮ್ಮ ಮನೆಗೆ. ಇಲ್ಲಿ ಬೇಕ್ರಿ ಹತ್ರ ನಿಲ್ಸಿದ್ದೀವಿ. ಏನೋ ತೊಗೊಂಡ್ಬೇಕು, ಚಾಕ್ಲೇಟ್ ಗಿಕ್ಲೇಟ್ ಇರುತ್ತಲ್ಲ ಅವ್ರಿಗೆ, ತೊಗೊಳ್ತಾ ಇದ್ದಾಳೆ. ಅದು ತೊಗೊಂಡಿದ್ದ ತಕ್ಷಣ ಹೊರಡೋದೆ. ಲೆಟ್ಸ್ ಗೋ ಗೈಸ್, ಬನ್ನಿ ಹೋಗೋಣ. ಚಾಕ್ಲೇಟ್ ತಗೊಂಡಿದ್ದಾಳೆ. ನನಗಲ್ಲಿ ನಿಮಗೆ ಏನು ಬೇಕು ಅಂತ ಅದೇನು ಸ್ವೀಟ್ಸ್ ಏನು ಬೇಡವಾ? ಏನು ಬೇಡವಾ ಬೇರೆ ಅಂದೆ ಅಷ್ಟೇ. ಬನ್ನಿ, ನಡ್ಸ್ಕೊ. ನೀವು ನಿಮ್ಮ ತವ್ರ ಮನೆ ಅಂತ ಅವತ್ತು ಹೇಳಿದ್ರಲ್ಲ ರಾಮಪುರದಲ್ಲಿ, ಅವರೇ ತಾನೇ ನೀವು? ಅವರೇ ತಾನೇ? ಹಾಂ, ತವ್ರ ಮನೆ ಜಾತ್ರೆಗೆ ಬನ್ನಿ. ಚೆನ್ನಾಗಿತ್ತ ಚೆನ್ನಾಗಿರ್ಲಿಲ್ವಾ? ಬರ್ತೀನಿ.
ಗೈಸ್ ಅವ್ರು ನಮ್ಮ ದೊಡ್ಡಮ್ಮ ಅವತ್ತು ಲಾಸ್ಟ್ ಯೂಟ್ಯೂಬ್ ಬ್ಲಾಗಲ್ಲಿ ಮಾತಾಡಿದ್ರಲ್ಲ ಅವರು. ಬನ್ನಿ ಗೈಸ್ ಇವಾಗ ಮನೆಗೆ ಹೋಗಿ ಇಲ್ಲ ಸ್ವಲ್ಪ ಕುಂತ್ಬಿಟ್ಟು ಮತ್ತೆ ಅಂಗಡಿ ಹತ್ರ ಹೋಗ್ಬೇಕು, ಅಲ್ಲಿಂದ ಮನೆಗೆ ಹೋಗ್ಬೇಕು. ಸ್ಕೂಲ್ಗೆ ಹೋಗಿಂದ ಮನೆಗೆ ಹೋಗಿ ಬರೋಣ ಅನ್ನೋ ಏನು ಕಾಮನ್ ಸೆನ್ಸ್ ಇಲ್ಲ. ಲೆಟ್ಸ್ ಗೋ ಬನ್ನಿ ಗೈಸ್. ಇದು ಎಲ್ಲ ಮನೆಗೆ ಮೊನ್ನೆ ಪಾಪುನ ವೆಲ್ಕಮ್ ಮಾಡಿರೋ ಡೆಕೋರೇಷನ್ಸ್ ಇದೆಲ್ಲ ನೋಡಿ. ಬನ್ನಿ ಪಾಪುನ ತೋರ್ಸಂಗಿಲ್ಲ ಗೈಸ್. ಇಲ್ಲಿಗೆ ಎಷ್ಟೊಂದು ದಿನ ಆದ್ಮೇಲೆ ಇವಾಗ ಬರ್ತಾ ಇರೋದು. ಆಲ್ಮೋಸ್ಟ್ ಒಂದು 7-8 ತಿಂಗಳು ಇಲ್ಲ, ಸೀಮಂತ ಬಂದಿದ್ವಲ್ಲ, ಹಾಂ ಅವಾಗ ಬಂದಿದ್ದೀಯ ಲಾಸ್ಟ್. ಅಂದರೆ ಅವಾಗಲೇ ಬಂದಿದ್ದೀನಿ. ಅದಕ್ಕೂ ಅದಾದ್ಮೇಲೆ ಯಾವತ್ತೂ ಬಂದೇ ಇಲ್ಲ. ಹಾಂ ಈ ಸ್ಪಾಟ್ ಗೈಸ್. ಮತ್ತೆ ಅಲ್ಲೊಂದು ಟವರ್ ಕಾಣಿಸ್ತಿದ್ಯಲ್ಲ, ಆ ಟವರ್ ಹತ್ರ ಟ್ರೈನ್ ಬರೋದು ಸ್ಟಾರ್ಟ್ ಆಗ್ತಿತ್ತು ನೋಡಕ್ಕೆ. ನಾವು ಅಲ್ಲಿ ನೋಡಿದ್ರೆ ಈ ಕಡೆ ಇಲ್ಲಿ ಅಲ್ಲೊಂದು ಟವರ್ ಕಾಣಿಸ್ತಿದ್ದೆ ರೆಡ್ಡು, ಅಲ್ಲಿವರೆಗೂ ಟ್ರೈನ್ ಹೋಗೋದು ಬರೋದು ಕಾಣಿಸ್ತಿತ್ತು. ಈ ಒಂದು 4 ಇಯರ್ಸಿಂದ ಕಾಣಿಸೋದೇ ಇಲ್ಲ. ಅಲ್ಲೊಂದು ಸ್ವಲ್ಪ ಕಾಣಿಸುತ್ತೆ ಅಷ್ಟೇ. ಎಲ್ಲ ಮನೆಗಳಾಗ್ಬಿಟ್ಟಿದ್ದಾವೆ ನೋಡಿ. ನಾವಲ್ಲಿ ನಮ್ದು ದೊಡ್ಡಮ್ಮವ್ರದ್ದು ಅಂಗಡಿ ಇದೆ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು, ಅಲ್ಲಿ ನಿಂತ್ಕೊಂಡು ನೋಡ್ತಿದ್ವಿ. ಅಲ್ಲಿ ನಿಂತ್ಕೊಂಡು ನೋಡ್ಬೇಕಾದ್ರೆ ಅಲ್ಲಿಂದ ಸ್ಟಾರ್ಟ್ ಆಗ್ತಿತ್ತು ಕಾಣಿಸೋಕ್ಕೆ. ಅಲ್ಲಿಂದ ಅಲ್ಲಿವರೆಗೂ ಟ್ರೈನ್ ಹೋಗೋವರೆಗೂ ಕಾಣಿಸ್ತಿತ್ತು. ಈಗೇನೋ ಕಾಣಿಸೋದಿಲ್ಲ. ನನಗೆ ಮಾತಾಡ್ತಿರೋದು ನಿಮಗೆ ಕೇಳಿಸಲ್ಲ ಅನ್ಸುತ್ತೆ, ಮೈಕೆ ಕನೆಕ್ಟ್ ಮಾಡ್ಕೊಂಡಿಲ್ಲ. ಗಾಳಿ ಸೌಂಡ್ ಹೆವಿ ಗಾಳಿ ಐತೆ ಗೈಸ್. ಇಷ್ಟೇ ಗೈಸ್. ಇವಾಗ ನಾನು ನಮ್ಮ ದೊಡ್ಡಮ್ಮವ್ರದ್ದು ಚೌಟ್ರಿ ಐತೆ, ಅಲ್ಲಿ ಚೌಟ್ರಿ ಹತ್ರ ಹೋಗಿ ಅಲ್ಲೊಂದು ಸ್ವಲ್ಪ ಎಡಿಟಿಂಗಿಗೆ ಅಂತ ಕ್ಲಿಪ್ಸ್ ತಗೊಂಡ್ಬರ್ಬೇಕು. ನಮ್ಮ ದೊಡ್ಡಪ್ಪ ಅವತ್ತಿಂದ ಹೇಳ್ತಾನೆ ಇದ್ದಾರೆ ಎಡಿಟ್ ಮಾಡ್ಕೊಟ್ಟಿಲ್ಲ ಅಂತ. ಅಲ್ಲಿ ಹೋಗಿ ಒಂದು ಸ್ವಲ್ಪ ಕ್ಲಿಪ್ಸ್ ತಗೊಂಡು ಎಡಿಟ್ ಮಾಡೋಕ್ಕಿಂತ ಬರ್ತೀನಿ. ಲೆಟ್ಸ್ ಗೋ ಗೈಸ್. ಲಾಸ್ಟ್ ಒಂದು ಯೂಟ್ಯೂಬ್ ವಿಡಿಯೋಲ್ಲಿ ಹೇಳಿದ್ನಲ್ಲ, ಇವರು ಮನೆ ಕಟ್ಟಿಸ್ತಾವ್ರೆ ಅಂತ. ಇವರು ಇವಾಗ ಅದು ಮೋಲ್ಡ್ವರೆಗೂ ಬಂದೈತೆ. ನಾಳೆ ಮೋಲ್ಡ್ ಹಾಕ್ತಾರೆ. ಸ್ವಲ್ಪ ದಿನ ಅಷ್ಟೇ. ಇವಾಗ ಆ ಮನೆಯಿಂದ ಈ ಮನೆಗೆ ಶಿಫ್ಟ್ ಆಗ್ತಾರೆ ನೋಡಿ. ಇದು ಅಡುಗೆ ಮನೆ. ಆ ಮನೆಯಿಂದ ಈ ಮನೆಗೆ ಶಿಫ್ಟ್ ಆಗ್ತಾರೆ. ಮೇಲೆಗಡೆ ಹೋಗೋಕ್ಕಾಗಲ್ಲ, ಮೇಲೆಗಡೆ ಸ್ಟೆಪ್ಸು ಇಲ್ಲ. ಇಷ್ಟೇ ಸ್ಟೆಪ್ಸ್ ಇರೋದು. ಫುಲ್ ಮೇಲ್ಗಡೆ ಹೋಗೋಕ್ಕಾಗಲ್ಲ ಗೈಸ್. ನೋಡ್ತೀನಿ, ಟ್ರೈ ಮಾಡ್ತೀನಿ. ಇದು ಹೋಗ್ಬೋದಾಗಿತ್ತು, ಇವತ್ತು ಮಳೆ ಬೇರೆ ಬಂದ್ಬಿಟ್ಟೈತೆ. ಅದೇ ಒಂದು ಭಯ ಅಷ್ಟೇ, ಮೇಲ್ಗಡೆಗೆ ಹೋಗ್ಬೋದೋ ಇಲ್ವೋ ಅಂತ. ಅವಾಗಲೇ ಹೋಗಿದ್ದೆ ನಾನು, ಮಧ್ಯಾಹ್ನ ನಾನು ಬಂದಿದ ತಕ್ಷಣ ಹೋಗಿದ್ದೆ. ಅಂದರೆ ಅವಾಗ ಭಯ ಇರಲಿಲ್ಲ. ಏನಕ್ಕಪ್ಪ ಅಂತಂದರೆ ಮಳೆ ಇರಲಿಲ್ವಲ್ಲ, ಅವಾಗ ಭಯ ಇರಲಿಲ್ಲ, ಆವಾಗಲೇ ಹೋಗಿದ್ದೆ. ಇವಾಗ ಸ್ವಲ್ಪ ಭಯ ಹೋಗೋಕ್ಕೆ, ಅದೆಲ್ಲಾದ್ರೂ ಏನಾದರೂ ಮರ ಗಿರ ಹಿಂದೆ ಬಂದು ಬಿದ್ದುಬಿಟ್ರೆ ಅಂತ. ಇದು ಮರ ಗ್ರಿಪ್ ಸಿಕ್ಕಿಲ್ಲ ಅಂದರೆ ಬಂದ್ಬಿಡುತ್ತೆ ಹಿಂದೆ. ಇದೊಂದೇ ಭಯ ಅಷ್ಟೇ. ಬಂಬ್, ಸೆಂಟ್ರಿಂಗ್ ಬಂಬ್, ಸರಿನಾ? ಇದು ದೇವ್ರ ಮನೆ. ಇವತ್ತು ಬೆಳಗ್ಗೆಯಿಂದನೂ ಕರೆಕ್ಟಾಗಿ ವಿಡಿಯೋಸ್ ಮಾಡೋಕ್ಕಾಗಿಲ್ಲ. ಆ ಕಡೆ ಬೇರೆಯವ್ರಿಗೆ ಹೋಗಿದ್ವಲ್ಲ ನಮ್ಮ ದೊಡ್ಡಮ್ಮವ್ರ ಮನೆಗೆ. ನಾನು ಬೇರೆ ಏನೇನೋ ಚಾಲೆಂಜಸ್ ಎಲ್ಲ ಇಟ್ಕೊಂಡು ಬಂದಿದ್ದೆ ಇವತ್ತು. ಆದರೆ ಅದೇನೂ ಮಾಡೋಕ್ಕೆ ಆಗಲಿಲ್ಲ. ಏನೇನೋ ಸ್ವಲ್ಪ ಗೇಮ್ಗಳು ಚಾಲೆಂಜಸ್ ಎಲ್ಲ ತಂದು ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಅದೇನು ಮಾಡೋಕ್ಕಾಗಲಿಲ್ಲ. ನೋಡೋಣ, ಆದರೆ ನಾಳೆ ಮಾಡ್ತೀನಿ. ನಾಳೆನೂ ನಾನು ಬೆಂಗಳೂರಿಗೆ ಬಂದುಬಿಡ್ತೀನಿ, ನಾಳೆ ಇಲ್ಲೇ ಇರಲ್ಲ. ಅಷ್ಟರಲ್ಲೇನಾದರೂ ಆದರೆ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ ಗೈಸ್. ನೆಕ್ಸ್ಟ್ ಅಷ್ಟೇ. ಹಾಂ ದೇವಸ್ಥಾನ ಹತ್ರ ಎಲ್ಲ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಇಷ್ಟು ಹೇಳ್ತಾ ಇರ್ತೀನಿ. ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಲವ್ ಯು ಲಾಟ್ಸ್, ಬೈ ಬೈ ಗೈಸ್. ಮತ್ತೆ ಹೊಸ ವಿಡಿಯೋಲಿ ಸಿಕ್ಕುವ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ.